ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿರು ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಇವತ್ತು ತಮ್ಲೈನಲ್ಲಿ ಆಲ್ರೆಡಿ ಎಲ್ಲರೂ ನೋಡಿರ್ತೀರಾ, ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದಾದಮೇಲೆ ಒಂದು ಗುರುಪ್ರವೇಶ ಇದೆ, ಅಲ್ಲಿಗೂ ಹೋಗ್ತಿದ್ದೀವಿ. ಸೊ ಇವತ್ತು ಬೆಳಗ್ಗೆ 5:15 ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಆಗಿದೆ. ಇವಾಗ ಟೈಮ್ ಬಂದು 7:20 ಆಗಿದೆ. ಹೊರಡ್ತಿದ್ದೀವಿ. ಅಲ್ಲಿ ನಮ್ಮ ಡ್ಯಾಡಿ ತೋರಿಸ್ತೀನಿ ಬನ್ನಿ. ಡ್ಯಾಡಿ ಕಾರೆಲ್ಲ ಫುಲ್ ನೆನ್ನೆನೇ ವಾಶ್ ಮಾಡಿದರು. ಇವತ್ತು ಸ್ವಲ್ಪ ಧೂಳಾಗಿರುತ್ತಲ್ಲ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಅಷ್ಟೇ. ಮೇಲ್ಮೇಲೆ ನಮ್ಮ ಆಟೋ ಅಲ್ಲೇ ಇದೆ. ಆ್ಯಂಡ್ ನಮ್ಮಮ್ಮ ರೆಡಿ ಆಗ್ತಿದ್ರು. ರೆಡಿ ಆಯಿತಾ? ಓಕೆ, ರೆಡಿ ಆಗಿದೆ, ಹೊರಡುವ. ಆ್ಯಂಡ್ ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಹೇಗೆ ರೆಡಿ ಆಗಿದ್ದೀನಿ ಆ್ಯಂಡ್ ನನ್ನ ಔಟ್ಫಿಟ್ ಹೇಗಿದೆ, ಹೇಗೆ ರೆಡಿ ಆಗಿದ್ದೀನಿ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಅಥವಾ ಏನು ಅಂತ. ನಂಗೆ ಇಷ್ಟ ಆಯಿತು. ಬಟ್ ನಮ್ಮ ಮಮ್ಮಿಗೆ ಸ್ವಲ್ಪ ಬ್ಲಷ್ ಜಾಸ್ತಿ ಆಯಿತು ಕೆನ್ನೆ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೇನೋ ಅದು ಹೋಗೋ ಅಷ್ಟರಲ್ಲಿ ಸರಿ ಹೋಗುತ್ತೆ. ಬಿಕಾಸ್ ಇನ್ನೂ ಇವಾಗ ಹೊರಡ್ತಾ ಇದ್ದೀವಲ್ಲ, ತುಂಬ ಟ್ರಾವೆಲ್ ಮಾಡೋದಿದೆ. ಸೊ ಅಲ್ಲಿಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲೆಲ್ಲ ಮೇಕಪ್ ಸೆಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಿಸ್ಟೇಕ್ ಅಂತ ಹೇಳ್ಬೇಕು, ಏನು ಹೇಳಬೇಕು ಗೊತ್ತಿಲ್ಲ. ಒಂದು ಕಿವಿಗೆ ವಾಲೆ ಹಾಕೊಂಡು ಇನ್ನೊಂದು ಕಿವಿಗೆ ವಾಲೆ ಹಾಕೊಳ್ಳೋದೇ ಮರ್ತೋಗಿದ್ದೀನಿ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ದೂರ ಹೋಗ್ಬಿಟ್ಟು ವಾಪಸ್ ಬಂದಿದ್ದೀನಿ. ನಮ್ಮ ಡ್ಯಾಡಿಯಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಓ ಗಾಡ್, ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಅದು 2 ವಾಲೆ ಹಾಕ್ಕೊಂಡು ಇನ್ನೊಂದು ಚೆರಿ ಆ್ಯಪಲ್ದು ಒಂದು ವಾಲೆ ಇತ್ತು ಆಯಿತಾ, ಅದನ್ನ ಹಾಕೊಂಡು ಟ್ರೈ ಮಾಡ್ತಿದ್ದೆ ಚೆನ್ನಾಗಿ ಕಾಣಿಸುತ್ತಾ ಅಂತ. ಅದನ್ನು ಚೆನ್ನಾಗಿ ಕಾಣಿಸಲ್ಲ ಅಂತ ತೆಗ್ದಿಟ್ಟೆ ಅಷ್ಟೇ. ವಾಪಸ್ ಈ ಕಡೆ ಇನ್ನೊಂದು ವಾಲೆ ಹಾಕೊಳ್ಳೋದೇ ಮರ್ತೋಗಿದೆ ನನಗೆ. ಓಕೆ, ಬೇಗ ಹೋಗಿ ಹಾಕ್ಕೊಂಡು ಬರ್ತೀನಿ. ಸೊ 2 ಸೈಡು ಹಾಕ್ಕೊಂಡಿದ್ದೀನಿ ಇವಾಗ. ಪಾಪ ನಮ್ಮ ಡ್ಯಾಡಿ ವಾಸ್ ಕೈಂಡ್ ಎನಫ್, ವಾಪಸ್ ಕರ್ಕೊಂಡು ಬಂದರು. ಏನೂ ಮಾತಾಡಲಿಲ್ಲ. ನಮ್ಮ ಅಮ್ಮ ಬೈದರು, ಬಟ್ ನಮ್ಮಪ್ಪ ಏನೂ ಬೈಲಿಲ್ಲ. ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಬಿಡ್ತೀನಿ. ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ ಆನ್ ದ ವೇ ಅಲ್ವಾ. ಸೊ ತಿನ್ಕೊಂಡು ಹೋಗೋಣ. ಓಕೆ, ನಮ್ಮಮ್ಮ ಬೆಣ್ಣೆ ತೊಗೊಂಡಿದ್ದಾರೆ, ನಮ್ಮದು ಪ್ಲೇನ್. ಸೊ ಇವಾಗ ಬಂದಿದ್ದೀವಿ. ಸಿಕ್ಕಾಪಡೆ ಜನ ಇದ್ದಾರೆ. ಆ್ಯಂಡ್ ಸೊ ಪಾರ್ಕಿಂಗ್ ಇದು ಒಂದು ಸೈಡ್ ಆಫ್ ಪಾರ್ಕಿಂಗ್ ಅಷ್ಟೇ. ಇದೇ ಥರ ಎಷ್ಟೊಂದು ಕಡೆ ಇದೆ. ನೋಡಿ ಬಸ್ಸಲ್ಲೇ ಫುಲ್ ಜನ ಬಂದಿದ್ದಾರೆ. ಎಷ್ಟು ಟೈಮು? 10:30. ಟೈಮ್ 10:30 ಆಗಿದೆ. 10:30ಗೆ ಇಷ್ಟೊಂದು ಜನ. ಒಂದೊಂದು ಫುಲ್ ಬಸ್ ಜನನೇ ಇದೆ. ಲಾಸ್ಟ್ ಸ್ಟಾಪು ಇಳ್ಕೊತಾನೆ ಇದ್ದಾರೆ, ಬಸ್ಗಳು ಬರ್ತಾನೆ ಇದೆ ಅವಾಗಿಂದ. ಸೊ ಜನ ಜಾಸ್ತಿ ಇದ್ದಾರೆ. ಲಿಟ್ರಲಿ ನಾನು ನನ್ನ ಬೂಟ್ಸ್ ಹಾಕೊಂಡು ಬಂದಿದ್ರೆ ಪಕ್ಕ ಕಳೆದೋಗ್ತಿತ್ತು ಇವತ್ತು. ಯಾವ ರೇಂಜಾಗಿದೆ ನೋಡಿ. ಅಲ್ಲಿದೆ. ಸೊ ಗೈಸ್, ಫೈನಲಿ ನಾವು ಬಂದಿದ್ದೀವಿ ಗೌಡಗೆರೆ ಚಾಮುಂಡಿ ದೇವಸ್ಥಾನಕ್ಕೆ. ಆ್ಯಂಡ್ ಹಿಯರ್ ಇಟ್ ಈಸ್. ಎಲ್ಲಮ್ಮ ನೋಡಿ ಎಷ್ಟು ಜನ ಇದ್ದಾರೆ. ಯಪ್ಪ, ಕ್ಯೂನೇ ಇಷ್ಟು ಇದೆ. ಇನ್ನೂ ಮುಂದೆ ಇದೆ ಪ್ರಾಪರ್ ಕ್ಯೂ ಸ್ಟಾರ್ಟ್ ಆಗೋದಲ್ಲಿಂದ ನಮ್ಮ ಗೈಸ್. ಎಲ್ಲಿದೆ ಕ್ಯೂ ಅಂತ? ಕ್ಯೂನೇ ಇಷ್ಟು ದೂರ ಇದೆ. ಏನಂದರೆ ಸ್ವಲ್ಪ ಮೂವಿಂಗಲ್ಲಿದೆ, ಸ್ಟ್ಯಾಂಡ್ ಆಗಿಲ್ಲ, ಮೂವ್ ಆಗ್ತಾ ಇದ್ದಾರೆ. ಬೇಗ ಮುಗಿಬೋದು. ಅಟ್ಲೀಸ್ಟ್ 1 ಅವರ್ ಆಗುತ್ತೆ ಅನಿಸುತ್ತೆ ದರ್ಶನ ಆಗಷ್ಟೇ. ಯಪ್ಪ, ಯಾವ ತಿರುಪತಿ ಧರ್ಮಸ್ಥಳಕ್ಕೂ ಕಮ್ಮಿ ಇಲ್ಲ ಈ ಜಾಗ. ಗೈಸ್, ಕ್ಲಿಯೋ ಪಿಕ್ಚರ್ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಪೂಜೆ ಸಾಮಾನು ತೊಗೊಂಡಿರೋರು ಕಾಯೆಲ್ಲ ಇಲ್ಲೇ ಒಡ್ಕೊಂಡು ಕಡ್ಡಿಯೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕಿತ್ತು. ಅಲ್ಲೇನಿದ್ರು ಮಂಗಳಾರತಿ ತೊಗೊಂಡು ದರ್ಶನ ಮಾಡ್ಕೊಂಡು ಹೋಗೋದಷ್ಟೇ ಒಳಗಡೆ. ಸೊ ಯಾರೇ ಬರೋದಿದ್ರು ದಯವಿಟ್ಟು ಬುಧವಾರ, ಮಂಗಳವಾರ ಈ ಥರ ಟೈಮಲ್ಲಿ ಬನ್ನಿ. ಅಮಾವಾಸ್ಯೆ, ಪೌರ್ಣಮಿ, ಹುಣ್ಣಿಮೆ ಯಾವತ್ತೂ ಬರಬೇಡಿ ಪ್ಲೀಸ್. ಫ್ರೀ ಆಗಿದ್ರೆ ಬನ್ನಿ. ಏನೋ ಹೇಳು. ಫ್ರೀ ಆಗಿದ್ರೆ ಬನ್ನಿ ಗೈಸ್. ನೀವು ಫ್ರೀ ಅಲ್ಲ ಗೈಸ್. ಯಾವುದೇ ಈವೆಂಟ್ಸ್ ಇಲ್ಲದೆ ಇರೋ ದಿನ ಬರಬೇಕು. ನಾವೇನಾದರೂ
ಅಮಾವಾಸ್ಯೆ ಹುಣ್ಣಿಮೆ ಈ ಟೈಮಲ್ಲಿ ಬಂದ್ವಿ ಅಂದರೆ ಇದು ದರ್ಶನ ಆಗೋಕ್ಕೆ 2 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ. ಯಾವುದೋ ನಂಗೆ ಧರ್ಮಸ್ಥಳ ತಿರುಪತಿ ಬಂದಿರೋ ಫೀಲ್ ಬರ್ತಿದೆ, ಅಷ್ಟೇ ಜನ ಇದ್ದಾರೆ. ಗಾಡ್, ದರ್ಶನ ಆಗೋಕ್ಕೆ ಇನ್ನೂ 2 ಅವರ್ ಆಗುತ್ತೆ. ಮಿನಿಮಮ್ 2 ಅವರ್ ಬೇಕು ಈ ಥರ ಡೇಸಲ್ಲಿ ಬಂದರೆ. ಸೊ ನಮ್ಮದು ಲಾಸ್ಟ್ ವೀಕ್ ಇದ್ದಿದ್ದು ಪ್ಲ್ಯಾನು, ಬಿಕಾಸ್ ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿಗೆ ಬರಬೇಕು ಅಂದ್ಕೊಂಡಿದ್ದು. ಹಂಗಿದ್ದಿದ್ರೆ ಲಾಸ್ಟ್ ವೀಕ್ ಇಷ್ಟೊಂದು ಜನ ಇರಲಿಲ್ಲ ಅಂದ್ಕೊತೀನಿ. ಬಟ್ ಇವತ್ತು ಬಂದು ಸಿಗಾಕೊಂಡಿದ್ದೀವಿ. ಓಕೆ, ಮಾಡುವ ದರ್ಶನ. ಒಂದೇ ಒಂದು ತಟ್ಟೆ ಇಡ್ಲಿ ತಿಂದಿದ್ದು ಎಲ್ಲ ಜೀರ್ಣ ಆಗೋಯ್ತಲ್ಲ. ನಾವೆಲ್ಲೋ ಇದ್ದೀವಿ, ನಮ್ಮ ಡ್ಯಾಡಿ ಎಲ್ಲೋ ಇದ್ದಾರೆ. ಹೊಟ್ಟೆ ಬೇರೆ ಎಷ್ಟಿದೆ ಗೈಸ್, ಟಿಫನ್ ಮಾಡಿದೆಲ್ಲ ಕರ್ಗೋಯ್ತು. ಹೋಗೋಗಿ ಏನಾದರೂ ಕೊಡಿಸು ಡ್ಯಾಡಿಗೆ. ನೋಡುವ, ಫಸ್ಟ್ ದರ್ಶನ ಮಾಡೋಣ. ಗರ್ಭಗುಡಿಲಿರೋ ದೇವ್ರ ದರ್ಶನ ಮಾಡೋಕ್ಕೆ ಒಂದು ಕ್ಯೂ ಆದರೆ ಸ್ಟ್ಯಾಚ್ಯೂನ ಹೋಗಿ ದರ್ಶನ ಮಾಡ್ಕೊಂಡು ಬರೋದಕ್ಕೇ ಇನ್ನೊಂದು ಕ್ಯೂ ಇತ್ತು. ನೋಡಿದ್ರೆ ಎಷ್ಟು ಜನ ಇದ್ರು ಅಲ್ಲಿ ಅಂತ ಗೊತ್ತಿಲ್ಲ ನನಗೆ. ಅದು ಎವ್ರಿ ಡೇ ಹಿಂಗೆ ಇರ್ತಾ ಅಥವಾ ನಾವು ಹೋಗಿದ್ದ ದಿನ ಜನ ಜಾಸ್ತಿ ಇದ್ರು ಅಂತ ಆ ಥರ ಸಪ್ರೇಟಾಗಿ ಮಾಡಿದ್ರು ಅಂತ. ಬಟ್ ನಾವು ಸ್ಟ್ಯಾಚ್ಯೂನ ಹತ್ರದಿಂದ ಹೋಗಿ ನೋಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಆಲ್ರೆಡಿ ಟೈಮ್ ಆಗಿತ್ತು. ಮತ್ತು ಇದಕ್ಕೆ ಅಂತ ಇನ್ನೂ 1 ಅವರ್ ನಿಂತ್ಕೋಬೇಕಿತ್ತು. ಹಾಗಾಗಿ ದೂರದಿಂದನೇ ಫೋಟೋಸ್ ಎಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಅಲ್ಲಿಂದ ಊಟದ ಕಡೆ ಹೋಗೋಣ ಅಂತ ನೋಡಿದ್ರೆ ಊಟದಲ್ಲೂ ಅಷ್ಟು ವ್ಯವಸ್ಥೆಗಳು ಕರೆಕ್ಟಾಗಿರಲಿಲ್ಲ. ತಟ್ಟೆ ಎಲ್ಲೋ ಇಸ್ಕೋಬೇಕಿತ್ತು, ಹಾಕಿಸ್ಕೊಳಕ್ಕೆ ಇನ್ನೆಲ್ಲೋ ಹೋಗಬೇಕಿತ್ತು. ಅದಕ್ಕೆ ಆಚೆ ಒಂದು ಕಬ್ನಲ್ಲಿ ಕುಡ್ಕೊಂಡು ವಾಪಸ್ ಹೊರಟ್ವಿ. ಅಲ್ಲಿಂದ ಮಾಗಡಿ ರೋಡಲ್ಲಿ ಒಂದು ಗೃಹ ಪ್ರವೇಶ ಇತ್ತು. ಅವ್ರಿಗೆ ಪ್ರೆಸೆಂಟೇಷನ್ಗೆ ಅಂದ್ಬಿಟ್ಟು ಸ್ಯಾರಿ ಮತ್ತು ಶರ್ಟ್ ಪೀಸ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಬಂದಿದ್ವಿ. ಆ್ಯಂಡ್ ನೀವು ನನ್ನ ಫುಲ್ ಔಟ್ಫಿಟ್ ನೋಡಿಲ್ಲ ಅಲ್ಲ, ನೋಡಿ ಇದೆ ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ, ಚೆನ್ನಾಗಿ ಕಾಣಿಸ್ತಿದ್ದೀನೋ ಇದರಲ್ಲಿ ಅಂತ. ಸೊ ಅಲ್ಲಿಂದ ಪ್ರೆಸೆಂಟೇಷನ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಗುರು ಪ್ರವೇಶಕ್ಕೆ ಹೋಗ್ಬಿಟ್ಟು ಬಂದೆ. ಅಲ್ಲಿನ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳಕ್ಕಾಗಲಿಲ್ಲ. ಹೆಂಗಿತ್ತಮ್ಮ ದೇವಸ್ಥಾನ? ಚೆನ್ನಾಗಿತ್ತು. ಜನ ಬೇಡಪ್ಪ, ಬೇಡವಾ? ಈ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರದತ್ತು ಹೋಗ್ಲೇಬಾರ್ದು, ಬೇರೆ ದಿವಸ ಹೋಗ್ಬೇಕು. ಕಮ್ಮಿ ಜನ ಇರೋ ದಿವಸ ಸಿಕ್ಕಾಪಟ್ಟೆ. ಸೊ ಎಸ್, ನನಗೂ ಅದೇ ಒಪಿನಿಯನ್ ಇರೋದು. ಅಂದರೆ ಕನ್ಸ್ಟ್ರಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, 100% ಏನೂ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಊಟದ್ದು ಎಲ್ಲ ನಾನು ಇವಾಗ ಹಾಕಿರ್ತೀನಿ, ನೋಡಿರ್ತೀರಾ. ಸೊ ಅದೆಲ್ಲ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಮತ್ತು ರೋಡು ಅಷ್ಟೇ, ಪಾರ್ಕಿಂಗ್ ಪ್ಲೇಸು ಅಷ್ಟೇ ಮಾಡಿಬಿಡ್ತಾರೆ. ಇನ್ನೊಂದು ವರ್ಷದಷ್ಟೊತ್ತಿಗೆ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇವಾಗ ಆನ್ ದ ವೇ ನಮ್ಮ ಅಣ್ಣಂದು ಪಾಪು ಆಗಿದೆ, ಸೆಕೆಂಡ್ ಪಾಪು. ಆ್ಯಂಡ್ ನಾನು ಪಾಪು ನೋಡಿರಲಿಲ್ಲ, ನಾನು ಡ್ಯಾಡಿ ನೋಡಿರಲಿಲ್ಲ. ಹಾಗಾಗಿ ಆನ್ ದ ವೇ ಅವ್ರ ಮನೇನೂ ಇದೆಯಲ್ಲ, ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ. ಸಿಗೋದೇ ಒಂದು ಸಂಡೇ, ಹಾಗಾಗಿ ಇವಾಗಲೇ ಹೋಗಬೇಕು. ಬಿಕಾಸ್ ಆಮೇಲೆ ವೀಕ್ ಡೇಸಲ್ಲಿ ಬ್ಯುಸಿಯಾಗಿ ಹೋಗ್ತೀವಿ ಕೆಲಸದಲ್ಲಿ. ಹಾಗಾಗಿ ಮತ್ತೆ ಸಿಗ್ತೀನಿ ನಮ್ಮ ಅಣ್ಣನ ಮನೇಲಿ. ಸೊ ಫ್ರೆಂಡ್ಸ್, ಇದೇ ನೋಡಿ ತಿಪ್ಪಗೊಂಡಳ್ಳಿ ಡ್ಯಾಮ್. ನಮ್ಮ ಬೆಂಗಳೂರಲ್ಲಿ ಸುಮಾರು ಏರಿಯಾಗಳಿಗೆ ನೀರು ಇಲ್ಲಿಂದನೇ ಸಪ್ಲೈ ಆಗೋದು, ಈಗಲೂ ಆಗ್ತಿದೆ ಕೂಡ. ಸೊ ಎಸ್ ಗೈಸ್, ಇವಾಗ ನಮ್ಮ ಅಣ್ಣನ ಮನೆಗೆ ಬಂದಿದ್ವಿ, ಪಾಪು ನೋಡಿದ್ವಿ. ಆ್ಯಂಡ್ ನಮ್ಮ ಅಣ್ಣನ ಮಗಳು ನೋಡಿ ನಾನು ಬೂಟ್ಸ್ ಹಾಕ್ಕೊಂಡು ಆಗಲ್ಲ ಅಂತಂದ್ರು ಹಾಕೊಂಡು ಬಿದ್ದು. What's your name? Bunny. How old are you? I'm 5. 5 years old. Okay. What are you studying? Which class? St. Peter's Public School. Which class? UKG. Okay. Which school? Huh? Which school? St. Peter's Public School. Okay. What's your father name? Shari Shivamurthy. What's your mother name? Harshita. Your sister? Sanvi. Sanvi. Okay. My favorite food is Maggie. Maggie. Do you eat non-veg? Yes. What is your favorite food in non-veg? I like chicken. Oh, chicken. Nam party. Okay. Do you love your daddy or your mother? Who is your favorite? I'm like mommy. You like mommy? Why not daddy? Daddy is always going for work. Not one day also is there. ಓಕೆ. ಈಗ ನಮ್ಮ ಅಣ್ಣನ ಮನೇಲಿ ಎಷ್ಟೊಂದು ಬರ್ಡ್ಸ್ ಇದೆ ಆಯಿತಾ. ಸೊ ಎಲ್ಲ ಡೀಟೇಲ್ ನಮ್ಮ ಅಣ್ಣನೇ ಹೇಳ್ತಾರೆ. ಸ್ಟಾರ್ಟ್. ಲವ್ ಬರ್ಡ್ಸ್ ಇದು
ಇದು ಒಂದು ದೊಡ್ಡದು ಕಾಕ್ಟೇಲ್ ಚಿಕನ್ ಪರ್ಚೇಸ್ ಎಲ್ಲ ಬರ್ಸಿ. ಓಕೆ ಇದೆಲ್ಲಿ ಒಳಗೆ ಹೋಗ್ಬಿಡ್ತಾ ಇಲ್ಲಿದೆ ಒಳಗೋಯ್ತು ಕಾಣಿಸ್ತದ್ನಾಗ ಎಲ್ಲ ಒಳಗೆ ಮಡಿಕೆಲ್ ಒಂದಿದೆ ಏನಿಲ್ಲ. ಓಕೆ ಮಡಿಕೆಲಿ ಒಂದಿದೆ ಬಟ್ ಅದ್ರ ಆ್ಯಂಡ್ ಅದನ್ನ ಹೆಂಗೆ ಇಟ್ಟಿದ್ದಾರೆ ನಾನು ನೋಡಿ ಕೇಜ್ ಒಳಗಡೆ ಅದಕ್ಕೆ ಸ್ಟಿಕ್ಸ್ ಎಲ್ಲ ಇಟ್ಬಿಟ್ಟು ಮತ್ತೆ ಫುಡ್ನು ಅಷ್ಟೇ ಒಂದು ಕಂಟೈನರಲ್ಲಿ ಹಾಕಿಟ್ಟಿದ್ದಾರೆ ಮತ್ತು ಆ್ಯಂಡ್ ಮಡಿಕೆಲೂ ಎಲ್ಲ ಇಟ್ಟಿದ್ದಾರೆ. ಇಲ್ಲಿದೆ ನೋಡಿ ಗೈಸ್. ಮರಿ ಇದೆ ಇಷ್ಟು ಚಿಕ್ಕ ನೋಡಮ್ಮ. ಒನ್ ವೀಕ್ ಆಗಿದೆ ಗೈಸ್. ಇದಕ್ಕೆ ಫುಡ್ ಏನೇನು ಕೊಡ್ತೀರಾ? ಹತ್ರ ಹೋಗಿ ಅವ್ನು ಹೇಳೋದು ಕೇಳಿಸ್ತಾ ಇದೆ. ಓಕೆ ಏನು ಸೀಡ್ಸ್ ಇದು? ಮಿಕ್ಸ್ ಮಿಲೆಟ್ಸ್. ಓಕೆ ಆಲ್ ದ ಮಿಲೆಟ್ಸ್ದು ಫುಡ್. 8ರಿಂದ 12 ಥರ ಉಂಟು ಮಿಲೆಟ್ಸ್. ಓಕೆ ಇದು ಭತ್ತ. ಎಲ್ಲದಕ್ಕೂ ಒಂದೇ ಥರ ಫುಡ್ಡಾ? ದೊಡ್ಡ ಬರ್ಡ್ಸ್ಗೆ ಒಂದು ಥರ ಬರುತ್ತೆ, ದೊಡ್ಡ ಸೀಡ್ಸ್ ಬರುತ್ತೆ, ಚಿಕ್ಕ ಬರ್ಡ್ಸ್ಗೆ ಮಿಲೆಟ್ಸ್. ಹಾಂ ಓಕೆ ಅಲ್ಲೂ ಇದೆ. ನಾವೇ ಅದೇ ರಾಗಿ ಯಾವುದಕ್ಕೆ? ಕೋಳಿಗಳು. ಓಕೆ ಕೋಳಿ ಇತ್ತು ಗೈಸ್, ಅವಾಗಲೇ ಆಚೆ ಹೋಗಿದೆ, ಅದು ಆಮೇಲೆ ತೋರಿಸ್ತೀನಿ. ಇಲ್ಲೂ ಒಂದಿದೆ, ಒಳಗೆ ಹೋಗ್ಬಿಟ್ಟಿದೆ ಆಯ್ತಾ. ಓಕೆ ಹಾಂ ಓಕೆ ಹಾಂ ಅಂದರೆ ಅದು ಅಲ್ಲೇ ಗಲೀಜು ಮಾಡ್ಕೊಂಡು ಅದೇ ನೀರನ್ನ ಕುಡಿಯುತ್ತೆ ಅಂತ. ಓಕೆ ಸೊ ನಾಗಲೇ ಹೇಳಿದ್ನಲ್ಲ, ರಾಗಿ ಬಂದ್ಬಿಟ್ಟು ಕೋಳಿನ ಫೀಡ್ ಮಾಡೋಕ್ಕೆ. ಆ್ಯಂಡ್ ಕೋಳಿಗಳು ನೋಡಿ ಅಲ್ಲಿದೆ, ಝೂಮ್ ಆಗ್ತಾಯಿದ್ದೀನಿ, ಎಷ್ಟವರೆಗೂ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಅಲ್ಲಿದೆಲ್ಲ ನ್ಯಾಚುರಲ್ ಆಗು ಎಲ್ಲ ತಿಂತಿದೆ. ಬೇಸಿಕಲಿ ನಮ್ಮ ಅಣ್ಣಂಗೆ ತುಂಬ ಇಷ್ಟ ಇದೆಲ್ಲ ಬರ್ಡ್ಸ್ ಅನಿಮಲ್ಸ್ ಅಂತಂದರೆ ಚಿಕ್ಕ ವಯಸ್ಸಿಂದನೂ ಅವರಿಗೆ ತುಂಬ ಕ್ರೇಜ್ ಇದೆ. ಹಾಗಾಗಿ ಇದನ್ನು ಪ್ರಿಸರ್ವ್ ಮಾಡಿ ಚೆನ್ನಾಗಿ ಬೆಳೆಸಿ ನರಿಶ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಬರ್ಡ್ಸ್ ಇಷ್ಟ ಆಗಿದೆ ಅಂತಂದರೆ ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತಂದರೆ ಕೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಯಾವ್ದಾದ್ರು ಬರ್ಡ್ಸ್ ಪರ್ಸ್ನಲ್ ಆಗಿ ಬೈ ಮಾಡಬೇಕು ಅಂತ ಏನಾದರೂ ಇದ್ರೂ ಕಮೆಂಟ್ ಮಾಡಿ, ನಾನು ಅವ್ರ ಡೀಟೇಲ್ಸ್ನ ನಿಮಗೆ DM ಮಾಡ್ತೀನಿ. ಸೊ ಬರ್ಡ್ಸ್ ಅಷ್ಟೇ ಅಲ್ಲ, ನಮ್ಮ ಅಣ್ಣಗೆ ಪ್ಲ್ಯಾಂಟ್ಸ್ ಅಂದ್ರೂ ಅಷ್ಟೇ ಆಸಕ್ತಿ ಇದೆ. ಹಾಗಾಗಿ ಮನೆ ಹತ್ರ ಇರೋ ಜಾಗದಲ್ಲೇ ಗ್ರೀನರಿನ ಮೇಂಟೈನ್ ಮಾಡ್ತಾ ಇದ್ದಾರೆ. ಲೈಕ್ ಒಂದು ಬಾಳೆ ಗಿಡ ಹಾಕಿದ್ದಾರೆ, ಅಳಿ ಮರ ಇದೆ, ನುಗ್ಗೆ ಮರ ಇದೆ, ಹಾಗೆ ಎಷ್ಟು ಥರ ಆಗುತ್ತೋ ಅಷ್ಟೇ ಥರ ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ನೈಸ್ ರೋಡ್. ನಮ್ಮ ದೊಡ್ಡಪ್ಪ ಇವಾಗ ಸ್ಟಾರ್ಟಿಂಗ್ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಕಟ್ಟಿದಾಗ ಇದೆಲ್ಲ ಏನೋ ಇಷ್ಟು ಬಿಲ್ಡಿಂಗ್ಸ್ಗಳೇ ಇರಲಿಲ್ಲ ಆಯಿತಾ. ನಾನು ಅವಾಗಿನ ಸ್ಕೂಲಲ್ಲಿದ್ದೆ ಅನಿಸುತ್ತೆ, ಸ್ಕೂಲ್ ಅಥವಾ ಅವಾಗ ಕಾಲೇಜ್ ಟೈಮ್ ಏನೋ 10th to ಸಮ್ಮರ್ ಕಾಲೇಜ್ ಹೋಗೋ ಟೈಮ್ ಫುಲ್ ಖಾಲಿ ಇರ್ತಿತ್ತು. ಬಟ್ ಇವಾಗಂತೂ ಸಿಕ್ಕಾಪಡೆ ಬಿಲ್ಡಿಂಗ್ಸ್ ಆಗಿದೆ. ಆ್ಯಂಡ್ ಪಾಪು ಇನ್ನೂ 5 months ರನ್ನಿಂಗ್, ಹಾಗಾಗಿ ಪಾಪು ಫೇಸ್ ರಿವೀಲ್ ಮಾಡಿಲ್ಲ. ಸೊ ಎಸ್ ಟೈಮು 6 ಗಂಟೆ ಆಗಿದೆ. ಬೆಳಗ್ಗೆ 7:30 ಆಗಿತ್ತು ನಮ್ಮ ಮನೆ ಬಿಟ್ಟಾಗ. ಇವಾಗ ಬಂದು ಬರೋಷ್ಟರಲ್ಲಿ 6 ಗಂಟೆ ಆಗಿದೆ. ಟ್ರಾಫಿಕಿಂದ ಸ್ವಲ್ಪ ಲೇಟ್ ಆಯಿತು. ಬಿಟ್ಟರೆ ಡೇ ವಾಸ್ ಗುಡ್. ಸ್ವಲ್ಪ ಟಯರ್ಡ್ನೆಸ್ ಇದೆ ಅನ್ನೋದು ಬಿಟ್ಟರೆ ಚೆನ್ನಾಗೇ ಇತ್ತು. ಗೈಸ್ ದಿಸ್ ವಾಸ್ ದ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ನೀವು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಸಬ್ಸ್ಕ್ರಿಪ್ಷನ್ನ ನನಗೆ ಕೊಟ್ಟು ನನಗೊಂದು ಸಪೋರ್ಟ್ನ ಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೊಂದು ಸಪೋರ್ಟ್ನ ಕೊಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕಿರು ವ್ಲಾಗ್ಸ್ ಇನ್ ಕನ್ನಡ. ಸೈನಿಂಗ್ ಆಫ್. ಬಾಯ್.